2024ರ ನವರಾತ್ರಿ 9 ದಿನಗಳ ಬಣ್ಣ ಮತ್ತು ಯಾವ ದೇವಿಯನ್ನು ಪೂಜಿಸಲಾಗುತ್ತೆ ಅನ್ನುವಂಥದ್ದು. ನವರಾತ್ರಿಯ 9 ದಿನ ದುರ್ಗಾದೇವಿಯನ್ನು ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತೆ. 9 ದಿನವೂ ದೇವಿಗೆ ಪ್ರಿಯವಾದ ಬಟ್ಟೆಯನ್ನು ಧರಿಸಲಾಗುತ್ತೆ. ನವರಾತ್ರಿಯ ಮೊದಲನೇ ದಿನದ ಬಣ್ಣ ಹಳದಿ. ದುರ್ಗಾದೇವಿಯ ಮೊದಲ ಅವತಾರ ಶೈಲಪುತ್ರಿ. ನವರಾತ್ರಿಯ ಮೊದಲ ದಿನ ಶೈಲಪುತ್ರಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಲಾಗುತ್ತದೆ. ಈ ದಿನ ನವರಾತ್ರಿ ಕಲಶ ಇಡುವುದರೊಂದಿಗೆ ಪೂಜೆಯನ್ನು ಪ್ರಾರಂಭ ಮಾಡಲಾಗುತ್ತೆ. ನಂತರ ಶೈಲಪುತ್ರಿ ಹಳದಿ ಬಣ್ಣವನ್ನು ಇಷ್ಟಪಡುತ್ತಾಳೆ. ಆದ್ದರಿಂದ ಹಳದಿ ಬಟ್ಟೆ ಧರಿಸಿ ಪೂಜೆಯನ್ನು ಮಾಡುತ್ತಾರೆ. ನವರಾತ್ರಿಯ 2 ದಿನದ ಬಣ್ಣ ಹಸಿರು. ಪಾರ್ವತಿ ದೇವಿ ಅವಿವಾಹಿತ ರೂಪವನ್ನು ಪ್ರತಿನಿಧಿಸುವ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸಲಾಗುತ್ತೆ. ಈಕೆ ಶಿವನನ್ನು ಪತಿಯನ್ನಾಗಿ ಪಡೆಯಲು ಬ್ರಹ್ಮಚರ್ಯ ಮೂಲಕ ಕಠಿಣ ತಪಸ್ಸನ್ನು ಮಾಡಿದಳು. ಇವಳು ಇಷ್ಟವಾದ ಹಸಿರು ಬಣ್ಣದ ಬಟ್ಟೆ ಧರಿಸುವಳು. ಆದ್ದರಿಂದ ಹಸಿರು ಬಣ್ಣ ಬಟ್ಟೆ ಧರಿಸಿ ಪೂಜೆ ಮಾಡಬೇಕು. ನವರಾತ್ರಿಯ 3ನೇ ದಿನದ ಬಣ್ಣ ಬೂದು. 3ನೇ ದಿನವನ್ನು ಪಾರ್ವತಿ ದೇವಿ ಚಂದ್ರಘಂಟಾ ರೂಪವನ್ನು ಪೂಜಿಸಲಾಗುತ್ತೆ. ಪಾರ್ವತಿ ದೇವಿಯ ವಿವಾಹ ರೂಪವನ್ನು ಪ್ರತಿನಿಧಿಸುತ್ತಾಳೆ. ಅವಳ ಹಣೆಯಲ್ಲಿ ಅರ್ಧ ಚಂದ್ರಾಕಾರದ ತಿಲಕ ಇರೋದ್ರಿಂದ ಚಂದ್ರಘಂಟ ಎಂದು ಕರೆಯುವರು. ಈ ದಿನ ಬೂದು ಬಣ್ಣ ಬಟ್ಟೆ ಧರಿಸಿ ಪೂಜಿಸುವುದು ಶುಭಕರ. ನವರಾತ್ರಿಯ 4ನೇ ದಿನದ ಬಣ್ಣ ಕಿತ್ತಳೆ. ಈ 4ನೇ ಅವತಾರದಲ್ಲಿ ಕೂಷ್ಮಾಂಡ ದೇವಿಯನ್ನು ಪೂಜಿಸಲಾಗುತ್ತೆ. ಬ್ರಹ್ಮಾಂಡ ಸೃಷ್ಟಿಕಷ್ಟೇ ದೇವರು ಅಂತ ಹೇಳಿ ಕರೀತಾರೆ. ಅದಕ್ಕಾಗಿ ಕಿತ್ತಳೆ ಬಣ್ಣವನ್ನು ಹಾಕಿ ಪೂಜೆ ಮಾಡಲಾಗುತ್ತೆ. 5ನೇ ದಿನದ ಬಣ್ಣ ಬಿಳಿ. ಸ್ಕಂದ ದೇವಿಯನ್ನು ಪೂಜಿಸಲಾಗುತ್ತೆ. ಬಿಳಿ ವಸ್ತ್ರ ಧರಿಸುವುದು ಶುಭಕರ. ನವರಾತ್ರಿ 6ನೇ ದಿನದ ಬಣ್ಣ ಕೆಂಪು. ಪಾರ್ವತಿ ದೇವಿ ಕಾತ್ಯಾಯಿನಿ ದೇವಿಯನ್ನು ಪೂಜಿಸುವುದು. ಕಾತ್ಯಾಯಿನಿ ದೇವಿಯು ದುರ್ಗಾದೇವಿಯನ್ನು ಉಗ್ರ ರೂಪದೊಂದಿಗೆ ಸಂಬಂಧ ಹೊಂದಿದ್ದಾಳೆ. ಈ ದಿನ ಕೆಂಪು ಬಣ್ಣದ ಬಟ್ಟೆ ಧರಿಸುವುದು ಸೂಕ್ತ. ನವರಾತ್ರಿಯ 7ನೇ ದಿನದ ಬಣ್ಣ ಕಡು ನೀಲಿ. ನವರಾತ್ರಿಯ 7ನೇ ದಿನ ದುರ್ಗಾದೇವಿಯ ವಿನಾಶಕಾರಿ ರೂಪವನ್ನು ಕಾಳರಾತ್ರಿಯನ್ನು ಪೂಜಿಸಲಾಗುತ್ತದೆ. ಇವಳನ್ನು ಕಾಳಿ, ಭದ್ರಕಾಳಿ, ಚಂಡಿ ಎಂದು ಕರೆಯಲಾಗುತ್ತದೆ. ಈ ದಿನ ಕಡು ನೀಲಿ ಬಣ್ಣ ಬಟ್ಟೆ ಧರಿಸಲಾಗುತ್ತೆ. ನವರಾತ್ರಿಯ 8ನೇ ದಿನದ ಬಣ್ಣ ಗುಲಾಬಿ. ದುರ್ಗಾದೇವಿಯ 8ನೇ ಅವತಾರ ಮಹಾಗೌರಿಯನ್ನು ಪೂಜಿಸಲಾಗುತ್ತದೆ. ನವರಾತ್ರಿಯ 8ನೇ ದಿನದಂದು ಮಹಾಷ್ಟಮಿ ಎಂದು ಪೂಜಿಸಲಾಗುತ್ತದೆ. ಮಹಾಗೌರಿ ಎಂದರೆ ಅವಳ ಬಣ್ಣ ಸೌಂದರ್ಯವನ್ನು ಸೂಚಿಸುತ್ತದೆ. ಗುಲಾಬಿ ಬಣ್ಣ ಹೆಚ್ಚು ಪ್ರೀತಿಸುತ್ತಾಳೆ. 8ನೇ ದಿನ ಗುಲಾಬಿ ಬಣ್ಣ ಪೂಜಿಸಲಾಗುತ್ತದೆ. ನವರಾತ್ರಿಯ 9ನೇ ದಿನದ ಬಣ್ಣ ನೇರಳೆ. ನವರಾತ್ರಿಯ 9ನೇ ದಿನವನ್ನು ಮಹಾನವಮಿ ಎಂದು ಕರೆಯುತ್ತಾರೆ. ದುರ್ಗಾದೇವಿಯ 9ನೇ ಅವತಾರವಾದ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸಲಾಗುತ್ತದೆ. ಸಿದ್ಧಿದಾತ್ರಿ ಎಂದರೆ ಅಲೌಕಿಕ ಶಕ್ತಿ ಮತ್ತು ಧಾನ್ಯ ಶಕ್ತಿ ನೀಡುವಳು. ಈ ದಿನ ನೇರಳೆ ಬಣ್ಣ ಬಟ್ಟೆ ಧರಿಸಿ ಪೂಜಿಸುವುದು ಶುಭಕರ.